ನಮಸ್ತೆ, ಪ್ರೇಮ ಕಾವ್ಯ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಲ್ಯಾಣಿ ಅವರು ಸ್ನೇಹಾಗೆ, ನಿನಗೆ ಅದೆಷ್ಟು ಧೈರ್ಯ ನನ್ನ ಮಗನ ಹಣೆಗೆನೆ ಮುತ್ತಿಕ್ಕೋದಕ್ಕೆ? ರಾಮ್ ಇವಾಗ ಮದುವೆ ಆಗಿರೋ ಹುಡುಗ, ಅವನ ಹತ್ರ ಈ ಥರ ನಡ್ಕೊಳ್ಳೋದಕ್ಕೆ ನಿನ್ಗೆ ಅದೆಷ್ಟು ಧೈರ್ಯ ಇರಬೇಕು? ಇಲ್ಲ ಅಂದರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲದನ್ನೂ ಬಿಟ್ಟಿದೀಯಾ ಅಂತ ಅನಿಸುತ್ತೆ. ನೋಡು ಸ್ನೇಹ, ನೀನು ರಾಮ್ ಹಿಂದೆ ಹೇಗಿದ್ರು ಅದು ನನಗೆ ಬೇಕಾಗಿಲ್ಲ, ಅದು ನನಗೆ ಅವಶ್ಯಕತೆನೂ ಇಲ್ಲ. ಆದರೆ ಇದೆಲ್ಲ ಆಗಿರೋ ಜಗಳಗಳನ್ನೆಲ್ಲ ಬಿಟ್ಟು ಮರೆತು ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ, ನನ್ನ ಕೆನ್ನೆಗೆನೆ ಅವಳು ಹೊಡೆದಿದ್ದಾಳೆ, ಅದು ಅಲ್ಲದೆ ನನ್ನನ್ನು ಆಚೆಗೆ ಎಳ್ಕೊಂಡು ಬಂದು ಬಿಸಾಡಿದ್ದಾಳೆ ಅಂದಮೇಲೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಪ್ರೇಮ ಅವಳಾಗೆ ಬಂದು ನನಗೆ ಕ್ಷಮೆ ಕೇಳೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನೋಡು, ನಾನು ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಇನ್ನು ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ ನೀನು. ಸ್ನೇಹ, ಇಲ್ಲಿಂದ ಹೊರಟೋಗು. ನೀನು ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ ತಾಳ್ಮೆಯಿಂದ ಅಂತ ಹೇಳಿದ್ದಕ್ಕೆ, ನಾನು ಪ್ರೀತಿಸಿರೋ ಅಂಥ ಹುಡುಗನ್ನ ಮೋಸದಿಂದ ಇವಳು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ, ಇವಳು ತಾಳಿ ಇರೋದಕ್ಕೆ ನಾನಂತೂ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ ಅಂತ ಪ್ರೇಮ ಮುಂದೆ ಬಂದು ನಿಂತು ಸ್ನೇಹ ಪ್ರೇಮ ಕೊರಳಲ್ಲಿದ್ದ ತಾಳಿಗೆ ಕೈನ ಇಡ್ತಾಳೆ. ಎಲ್ಲರೂ ಶಾಕ್ ಆಗ್ತಾರೆ. ಸಡನ್ ಆಗಿ ಕಲ್ಯಾಣಿ ಅವರು ಹಿಂತಿರುಗಿ ನೋಡ್ತಾರೆ. ಆಗ ಪ್ರೇಮ ಕತ್ತಲ್ಲಿ ಇದ್ದ ತಾಳಿನ ಸ್ನೇಹ ಹಿಡಿದಿರ್ತಾಳೆ. ಅದನ್ನು ನೋಡಿ ಕಲ್ಯಾಣಿ ಅವ್ರಿಗೆ ತುಂಬಾನೇ ಶಾಕ್ ಆಗಿ ತುಂಬಾನೇ ಕೋಪ ಬಂದು ಇಮಿಡಿಯೇಟ್ ಆಗಿ ಅಲ್ಲಿಗೆ ಬಂದು ಸ್ನೇಹನ ಎಳೆದು ಅವಳ ಕಪಾಳಕ್ಕೆ ಒಂದು ಬಾರಿಸ್ತಾರೆ. ಬಾರಿಸಿದಕ್ಕೆ ನನಗೆ ಹೊಡಿತೀರಾ ಅಂತ ಕೇಳಿದ್ದಕ್ಕೆ, ಹೌದು ನಿನ್ಗೆ ಹೊಡಿದಾನೆ ಇನ್ನೇನು ಮಾಡ್ತಾರೆ ನಿನಗೆ ನಾನು ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ಅಂದರೆ ನಿನಗೆ ಅರ್ಥ ಆಗಲ್ಲ ಅಲ್ವಾ? ಇನ್ನು ಒಂದು ನಿಮಿಷನೂ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ ನೀನು ಎಷ್ಟೇ ದೊಡ್ಡ ಮನೆ ಹುಡುಗಿನೇ ಆಗಿರ್ಬೋದು, ನೀನು ನಮಗೆ ಗೊತ್ತಿರೋ ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿವರೆಗೂ ನಾನು ಸುಮ್ಮನೆ ಇದ್ದೆ. ಇನ್ನು ನಾನು ಮನುಷ್ಯಳಾಗಿರಲ್ಲ, ಇಲ್ಲಿಂದ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ, ಹೊರಟೋಗು ಅಂತ ಕಿರಿಚ್ಕೊತಾರೆ. ಆದರೂ ಅಲ್ಲೇ ನಿಂತಿರ್ತಾಳೆ. ಹೊರಟೋಗು ಅಂದೆ ಅಂತ ಜೋರಾಗಿ ಕಿರಿಚ್ತಾರೆ. ಆಗ ಸ್ನೇಹ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹೊರಟ ಮೇಲೆ ಮತ್ತೆ ರಾಮ್ ಮುಂದೆ ಬಂದು ಕಲ್ಯಾಣಿಯವರು, ನೋಡು ರಾಮ್, ನೀನು ನಾನು ಬೆಳೆಸಿರೋ ಹುಡುಗ, ನೀನು ಈ ಥರ ನಡ್ಕೊತೀಯ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆ ಬೇಗನೆ ಗೊತ್ತಾಗಬೇಕಿತ್ತು, ಆದರೆ ಗೊತ್ತಾಗ್ತಾ ಇಲ್ಲ ನಿನಗೆ. ಎಲ್ಲರ ಮುಂದೆ ತನ್ನ ಹೆಂಡ್ತಿನ ಬಿಟ್ಕೊಡೋದು ಅದೆಷ್ಟು ಸರಿ, ಅದು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೀನು ನಿನ್ನ ಹೆಂಡ್ತಿನ ಬಿಟ್ಕೊಡು ಕೂಡ್ದು ಇನ್ಯಾವತ್ತಾದರೂ ಸ್ನೇಹ ಈ ಮನೆಗೆ ನೆಪ ಇಟ್ಕೊಂಡು ಬರೋದಾಗಲಿ ಅವಳನ್ನು ಕರೆಸೋದಾಗಲಿ ನಡೆದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ರಾಮ್ಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅವರು ಅಲ್ಲಿಂದ ಹೋದ್ಮೇಲೆ ರಾಮ್ ಅಲ್ಲೇ ನಿಂತಿರ್ತಾರೆ. ಆದರೆ ಬೇರೆಯವರೆಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಮಹೇಶ್ವರಿ ಮತ್ತು ಅವ್ರ ತಮ್ಮ ಮಗಳು ಎಲ್ಲರೂ ಅವನ ಮುಂದೆ ಬಂದು, ನೋಡು ರಾಮ್, ಇದೆಲ್ಲ ನಡೀತಾ ಇರೋದು ನಿಮ್ಮ ದೊಡ್ಡಮ್ಮನಿಂದನೇ ಕಣೋ, ನನ್ನ ಮಾತು ಕೇಳು. ನೋಡು ಇವಾಗ ಯಾವ ಥರ ಎಲ್ಲ ಆಗೋಯ್ತು ನಿನ್ನ ಲೈಫಲ್ಲಿ, ಆ ಪ್ರೇಮ ಬರೋದಕ್ಕೆ ಕಾರಣನೇ ಅವರು ಕಣೋ, ದಯವಿಟ್ಟು ನಮ್ಮ ಮಾತು ಕೇಳು ಅಂತ ಹೇಳಿದ್ದಕ್ಕೆ ಅವರ ತಮ್ಮ ಕೂಡ, ಹೌದು ರಾಮ್, ನೀನು ನಿಮ್ಮ ದೊಡ್ಡಮ್ಮನ ಮಾತನ್ನ ಕೇಳ್ತಾ ಇದ್ರೆ ನಿನ್ನ ಜೀವನ ಹಾಳಾಗೋಗುತ್ತೆ, ನೀನು ಈ ಥರ ಮಾಡಬಾರ್ದು, ನಿನ್ನ ಹೆತ್ತಮ್ಮನ ಮಾತು ಕೇಳಬೇಕು ಕಣೋ ಅಂತ ಅಡ್ವೈಸ್ ಮಾಡ್ತಾನೆ. ಅದಕ್ಕೆ ರಾಮ್, ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ನಾನು ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾರ ಮಾತನ್ನು ಕೇಳಬೇಕು ಯಾರ ಮಾತನ್ನು ಬಿಡಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಇಲ್ಲಿ ಯಾರೂ ನನಗೆ ಅಡ್ವೈಸ್ ಮಾಡೋಕ್ಕೆ ಬರಬೇಡಿ ಅಂತ ರಾಮ್ ಅವ್ರಿಗೆ ಮುಖಕ್ಕೆ ಹೊಡೆದಂಗೆ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಂದುಬಿಡ್ತಾನೆ. ಅದಕ್ಕೋಸ್ಕರ ಪ್ರೇಮ ಗಂಜಿನ ಮಾಡ್ಕೊಂಡು ತೊಗೊಂಡು ಬಂದು, ತಗೋ ರಾಮ್, ಗಂಜಿನ ಕುಡಿ, ಗಂಜಿ ಕುಡಿದ್ರೆ ನಿನಗೆ ಹೊಟ್ಟೆ ತಣ್ಣಗಾಗ್ಬಿಡುತ್ತೆ, ಆದಷ್ಟು ಬೇಗ ಹುಷಾರಾಗ್ತೀಯ, ನಿನ್ನ ಜ್ವರ ಎಲ್ಲ ಮಂಗುಮಾಯ ಆಗುತ್ತೆ, ತಗೋ ಅಂತ ಗಂಜಿನ ತೊಗೊಂಡು ಬರ್ತಾಳೆ. ಅದಕ್ಕೆ ನನಗೆ ಬೇಡ ಅಂತ ರಾಮ್ ಹೇಳ್ತಾನೆ. ಇದ್ಯಾಕೆ ರಾಮ್ ಬೇಡ ಅಂತ ಹೇಳ್ತೀಯ? ನನ್ನ ಮೇಲಿರೋ ಕೋಪನ ನೀನು ಗಂಜಿ ಮೇಲೆ ತೋರಿಸ್ಬೇಡ, ತಗೋ ಕುಡಿ ಅಂತ ಹೇಳಿದ್ದಕ್ಕೆ, ಬೇಡ ಅಂತ ಹೇಳಿದೆ ತಾನೇ ಅಂತ ಹೇಳ್ತಾನೆ. ಅದಕ್ಕೆ, ಓ ನೀವು ಡಾಕ್ಟ್ರುಗಳೆಲ್ಲ ನಮಗೆ ಮಾತ್ರ ಹೇಳೋದಾ, ನೀವು ಮಾತ್ರ ಅದನ್ನು ಪಾಲಿಸಲ್ವಾ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು, ಈಗೇನು ಗಂಜಿ ತಾನೇ ಕುಡಿಬೇಕು, ಕೊಡು ಇಲ್ಲಿ ಅಂತ ಗಂಜಿನ ಇಸ್ಕೊತಾನೆ. ಅದಾದಮೇಲೆ ಪ್ರೇಮ ಮಾತಾಡ್ತಾನೆ ಇರ್ತಾಳೆ. ಮೊದಲೇ ಇಸ್ಕೊಂಡಿದ್ದೀರೆ, ನಾನು ಇಷ್ಟೆಲ್ಲ ಮಾತಾಡ್ತಾನೆ ಇರಲಿಲ್ವಲ್ಲ ಅಂತ. ಅದಕ್ಕೆ ನಾನು ಇವಾಗ ಗಂಜಿ ಕುಡಿಬೇಕು ಅಂತ ಹೇಳಿದೆ ತಾನೆ, ಗಂಜಿ ಕುಡಿತೀನಿ, ಸೊ ಪ್ಲೀಸ್ ನೀನು ಇಲ್ಲಿಂದ ಹೋಗು ಅಂತ. ಸರಿ ಸರಿ ಆಯಿತು, ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಪರವಾಗಿಲ್ಲ, ಆದರೆ ನೀನು ಗಂಜಿ ಕುಡಿತೀಯಲ್ಲ ಅದೇ ನನಗೆ ಸಮಾಧಾನ ಅಂತ ಹೇಳಿಬಿಟ್ಟು ಹೊರಗಡೆ ಬರ್ತಾಳೆ. ಹೊರಗಡೆ ಬರೋ ಅಷ್ಟರೊಳಗಡೆ ಅಲ್ಲಿ ಮಹೇಶ್ವರಿ ಸಿಗ್ತಾಳೆ. ಮಹೇಶ್ವರಿ, ಏನೇ ಇವತ್ತು ಗೆದ್ದುಬಿಟ್ಟೆ ಅಂತ ಅಂದ್ಬಿಟ್ಟು ಬೀಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅತ್ತೆ, ನಾನು ಗೆದ್ದಿಲ್ಲ, ನೀವು ನನ್ನ ಅತ್ತೆ, ನನ್ನ ಮಧ್ಯದಲ್ಲಿ ಗೆಲುವು ಸೋಲು ಅನ್ನೋದು ಇಲ್ಲವೇ ಇಲ್ಲ, ನೀವು ನನ್ನನ್ನು ಸೊಸೆ ಅಂತ ಒಪ್ಕೊತೀರಾ, ಅವತ್ತೇ ನಾನು ಗೆದ್ದಂಗೆ ಆಗೋದು ಅಂತ ಹೇಳಿದ್ದಕ್ಕೆ, ನಾನು ನಿನ್ನನ್ನು ಸೊಸೆ ಅಂತ ಒಪ್ಕೊತೀನ, ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲ ಅತ್ತೆ ಅದು ಸಾಧ್ಯ ಇದೆ, ಅದು ನನಗಿರೋ ನಂಬಿಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಮಹೇಶ್ವರಿ ಅವರು ಅಲ್ಲೇ ನಿಂತಿರ್ತಾರೆ, ಹೊರಗಡೆನೆ
ಗಮನಿಸ್ತಾ ಇರ್ತಾರೆ ರಾಮ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಯಾರ್ದಂತ ನೋಡಿದ್ರೆ ಸ್ನೇಹ ಅಪ್ಪಂದಾಗಿರುತ್ತೆ. ಹೇಳಿ ಸರ್ ಅಂತ ಫೋನ್ನ ರಿಸೀವ್ ಮಾಡಿ ಮಾತಾಡ್ತಾನೆ. ಇದೇನು ರಾಮ್, ವಾಟ್ ಇಸ್ ದಿಸ್, ಏನಾಗ್ತಾ ಇದೆ ಇಲ್ಲಿ? ನಾನಂತೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಪ್ರೇಮ ಯಾರು ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ? ಅವಳ ಕೈ ಮಾಡಿದ್ದಲ್ದೇ ನಿಮ್ಮ ದೊಡ್ಡಮ್ಮ ಗೊತ್ತಾಗಲ್ವಾ ಹೇಗೆ ನಡ್ಕೋಬೇಕು ಅಂತ? ನಿಮ್ಮ ಮನೆಯವರೆಲ್ಲರೂ ನನ್ನ ಮಗಳನ್ನ ಏನಂತ ಅಂದ್ಕೊಂಡಿದ್ದಾರೆ? ನೀನು ಮತ್ತು ನನ್ನ ಮಗಳು ಲವ್ ಮಾಡ್ತಾ ಇದ್ದೀರಾ, ಅದು ಗೊತ್ತಿದ್ದು ಈ ಥರ ಎಲ್ಲ ನಡ್ಕೊತಾ ಇದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ಇನ್ನು ನಿಮ್ಮ ದೊಡ್ಡಮ್ಮ ಊರಿಗೆಲ್ಲ ಬುದ್ಧಿ ಹೇಳ್ತಾರೆ, ಅವ್ರಿಗೆ ಗೊತ್ತಾಗಲ್ವಾ ನನ್ನ ಮಗಳ ಮೇಲೆ ಕೈ ಮಾಡಬೇಕು ಬೇಡ ಅಂತ ಹೇಳಿ ಹಗುರವಾಗಿ ಮಾತಾಡ್ತಾರೆ. ಅದಕ್ಕೆ ರಾಮ್, ಅದು ನೋಡಿ ಸರ್, ಇವಾಗ ಆಗೋಗೋದೇನೋ ಆಗೋಗಿದೆ, ಇನ್ನು ನಾನು ಕೇಳಿಸ್ಕೊತೀನಿ ಅಂತ ನನ್ನ ದೊಡ್ಡಮ್ಮನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾನಂತೂ ಸಹಿಸೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ರಾಮ್ ಅಂತ ಅವರು ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಅದಕ್ಕೆ ರಾಮ್, ನೋಡಿ ಸರ್, ಬಾಯ್ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾರೆ. ಅದನ್ನು ಗಮನಿಸಿದ ಮಹೇಶ್ವರಿ, ಏನಕ್ಕಾಯ್ದು ನಿನ್ನ ಮಗ ದೊಡ್ಡಮ್ಮ ಅಂತ ಅವ್ರನ್ನ ನತ್ತಿ ಮೇಲೆ ಕೂರಿಸ್ಕೊಂಡು ಕೂತಿದ್ದಾನೆ ಅಂತ ಹೇಳಿದ್ದಕ್ಕೆ ಮಹೇಶ್ವರಿ, ಅದೇ ಕಣೋ ನಮಗೆ ಅಡ್ಗಾವಲಾಗಿರೋದು, ಆ ಪ್ರೇಮ ಮೆರಿತಾ ಇರೋದು ಅದಕ್ಕೋಸ್ಕರನೇ. ಆ ಕಲ್ಯಾಣಿ ಮೇಲೆ ಇರೋ ನಂಬಿಕೆನ ನಾವು ಕಳಿಸ್ಬೇಕು, ಅದ್ರ ಕಡೆ ಇರಬೇಕು ನಮ್ಮ ಗಮನ. ಈ ರಾಮ್ಗೆ ಕಲ್ಯಾಣಿ ಮೇಲೆ ಎಷ್ಟು ಗೌರವ ಇದೆ, ಆ ಗೌರವನ ಅಳಿಸ್ಬೇಕು, ಅವಾಗಲೇ ನಮ್ಮ ದಾರಿ ಸುಲಭ ಆಗೋದು ಅಂತ ಇಬ್ರು ಮಾತಾಡ್ಕೊತಾರೆ. ಸೋಫಾ ಮೇಲೆ ಕೂತ್ಕೊಂಡು ಶ್ರೀಧರ್ ಅವರು ಏನೋ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಕಲ್ಯಾಣಿ ಅವ್ರು ಬರ್ತಾರೆ. ನೋಡಿ ಅದಕ್ಕೆ ಇಲ್ಲಿ ಲೆಕ್ಕಾಚಾರ ಎಲ್ಲ ಹೇಗೆ ತಳ್ಕಂಪಳ್ಕ ಆಗಿದೆ, 1 0 ಎಕ್ಸ್ಟ್ರಾ ಹಾಕಿ ಇಲ್ಲೆಲ್ಲ ಹೇಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೋಡಿ, ಉಲ್ಟಾನೇ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ದಕ್ಕೆ, ನೋಡಿ ನೆಕ್ಸ್ಟ್ ಟೈಮು ಲೆಕ್ಕನ ಸರಿಯಾಗಿ ಮಾಡಲಿಲ್ಲ ಅಂತ ಅಂದರೆ ಕೆಲಸದಿಂದ ತೆಗ್ದಾಕ್ತೀನಿ ಅಂತ ಹೇಳಿ ಅಂತ ಕಲ್ಯಾಣಿ ಅವರು ಹೇಳ್ತಾರೆ. ಸರಿ, ಅದಕ್ಕೆ ಸಂಜೆನೆ ಅವನ ಹತ್ರನೇ ಇದು ಲೆಕ್ಕ ಎಲ್ಲ ಸರಿ ಮಾಡಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಮಹಾದೇವ ಬರ್ತಾನೆ. ಮಹಾದೇವ, ಎಲ್ಲಿಗೋ ಹೊರಟೆ ಅಂತ ಕಲ್ಯಾಣಿ ಅವ್ರು ಕೇಳ್ತಾರೆ. ಇನ್ನೇನಮ್ಮ, ಎಲ್ಗಮ್ಮ ಕೇಳ್ತಾ ಇದೆಯಾ? ನಾನು ಮಿಲ್ಗೆ ಹೊರಟೆ ಅಂತ ಹೇಳಿದ್ದಕ್ಕೆ, ಮಿಲ್ಗೆ ಹೋಗ್ತಾ ಇದೆಯಾ? ನೀನು ಸ್ವಲ್ಪ ಸಂತೆಗೆ ಹೋಗ್ಬಿಟ್ಟು ಬರ್ತೀಯ ಅಂತ ಹೇಳಿದ್ದಕ್ಕೆ, ಸಂತೆಗ ಯಾಕಮ್ಮ ಅಂತ ಹೇಳಿದ್ದಕ್ಕೆ, ಒಂದು kg ಟೊಮೆಟೊ ತರೋದಕ್ಕೆ ಹೇಳ್ದಷ್ಟು ಮಾಡು, ನಾನು ಏನಂತ ಹೇಳಿದ್ದು ನಿನಗೆ, ಬಾ ನನ್ನ ಜೊತೆ ಅಂತ ಕರೀತಾರೆ. ಎಲ್ಗಮ್ಮ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಬಾರೋ ನೀನು ನನ್ನ ಜೊತೆಗೆ ಅಂತ ರೂಮ್ಗೆ ಕರ್ಕೊಂಡು ಬರ್ತಾರೆ. ರೂಮ್ಗೆ ಕರ್ಕೊಂಡು ಬಂದುಬಿಟ್ಟು ಅವನಿಗೆ ಅಂತ ತಂದಿದ್ದ ಬಟ್ಟೆಗಳನ್ನೆಲ್ಲ ತೆಗೆದು, ಮಹಾದೇವ ಇದನ್ನು ತಗೊಳ್ಳೋ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನ ಕೊಟ್ಟು ಇದನ್ನೆಲ್ಲ ಹಾಕೋ ಅಂತ ಹೇಳ್ತಾರೆ. ಇದನ್ನು ನಾನು ಇವತ್ತು ಹಾಕೋಬೇಕಮ್ಮ, ಯಾಕಮ್ಮ ಹೀಗಂತ ಹೇಳ್ತಾ ಇದ್ದೀರಾ? ಇವತ್ತೇನು ವಿಶೇಷ ಇಲ್ವಲ್ಲ, ಹಬ್ಬನೂ ಇಲ್ಲ, ಫಂಕ್ಷನ್ನು ಇಲ್ಲ, ಏನೂ ಇಲ್ಲ ಅಂದಮೇಲೆ ನಾನು ಯಾಕೆ ಈ ಬಟ್ಟೆ ಹಾಕೋಬೇಕು ಅಂತ ಹೇಳಿದ್ದಕ್ಕೆ, ನೋಡು ಮಹಾದೇವ, ನಾವು ಈ ಬಟ್ಟೆನ ತೊಗೊಂಡಿದ್ದು ಏನಕ್ಕೆ, ಚೇಂಜ್ ಆಗಬೇಕು ಅಂತ ತಾನೇ. ನೀನು ಈ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ನನ್ನ ಸೊಸೆ ಮುಂದೆ ಹೋಗಿ ನಿಂತ್ಕೋಬೇಕು, ಅವಳಿಗೆ ನೀನು ಇಷ್ಟ ಆಗಬೇಕು, ಅದೇ ತಾನೇ ನಾವು ಮಾತಾಡಿದ್ದು ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ, ಈ ಆಟದಿಂದ ನನ್ನನ್ನು ದೂರ ಇಟ್ಬಿಡಮ್ಮ, ನನ್ನ ಬಂಗಾರ ಅಲ್ವಾ, ನನ್ನ ಅಮ್ಮ ತಾನೇ, ನನ್ನ ಮಾನ ಪ್ರಾಣದ ಬಗ್ಗೆ ನಿನಗೆ ಚಿಂತೆ ಇದೆ ತಾನೇ ಅಂತ ಹೇಳಿದ್ದಕ್ಕೆ, ಅದ್ರ ಬಗ್ಗೆ ಎಲ್ಲ ಚಿಂತೆ ಇದೆ ನನಗೆ, ಆದರೆ ನೀನು ಇದನ್ನೆಲ್ಲ ಹಾಕ್ಕೊಳ್ಳೇಬೇಕು, ನೀನು ದಡ್ಡ ಅದಕ್ಕೆ ನಾನು ನಿನ್ನನ್ನು ಕತ್ತೆ ಬಡವ ಅಂತ ಬೈಯೋದು. ನೀನು ಇದನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿ ನನ್ನ ಸೊಸೆ ಮುಂದೆ ಹೋಗಿ ನಿಂತ್ಕೋಬೇಕು, ಫಿಲ್ಮ್ಗೆ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಬಂದು ಇಲ್ಲಿ ಶ್ರೀಧರ್ ಅವ್ರ ಹತ್ರ, ನಿಮಗೆ ಇವತ್ತಂತೂ ಹೊಸ ಮಹಾದೇವ ಕಾಣಿಸ್ತಾನೆ ಅಂತ ಹೇಳ್ತಾ ಇರ್ತಾರೆ. ಬನ್ನಿ ಅವನು ಹೇಗೆ ರೆಡಿಯಾಗಿದ್ದಾನೆ ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಮಹಾದೇವನ ರೂಮಿಗೆ ಬರ್ತಾರೆ. ಮಹಾದೇವ ರೆಡಿಯಾಗಿರ್ತಾನೆ, ಎಲ್ಲ ಸೂಟು ಬೂಟೆಲ್ಲ ಹಾಕ್ಕೊಂಡು ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡಾಗ, ಅಯ್ಯಯ್ಯೋ ನಾನೇನಿದು ಈ ಥರ ಕಾಣಿಸ್ತಾ ಇದ್ದೀನಿ, ಒಳ್ಳೆ ಜೋಕರ್ ಥರ ಕಾಣಿಸ್ತಾ ಇದ್ದೀನಲ್ಲ, ಏನಪ್ಪ ಮಾಡಲಿ, ಆ ಬಟ್ಟೆ ಹಾಕ್ಕೊಂಡು ಅವಳು ಮುಂದೆ ಹೋಗಿ ನಿಂತಾಗಲೇ ಅವಳು ಆ ಥರ ಆಡಿದ್ಲು, ಇನ್ನು ಇವಾಗ ಹೇಗಂತಾಳೋ ಏನೋ, ಅಯ್ಯೋ ದೇವ್ರೆ ಈ ಥರ ಕಾಣಿಸ್ತಾ ಇದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಅವ್ರ ಚಿಕ್ಕಪ್ಪ ಅವರೆಲ್ಲ ಬರ್ತಾರೆ. ನೀವೆಲ್ಲ ಯಾಕೆ ಬರ್ತಾ ಇದ್ದೀರಾ, ಅಲ್ಲೇ ಇರಿ ಅಂತ ಬಚ್ಚಿಟ್ಕೊತಾ ಇರ್ತಾನೆ ಮಹಾದೇವ. ಅದಕ್ಕೆ, ಬಾರೋ ಮಹಾದೇವ ಹೇಗೆ ಕಾಣಿಸ್ತಾ ಇದೆಯಾ ಅಂತ ನೋಡೋಣ, ಬಾರೋ ಆಚೆ ಅಂತ ಅಂದ್ಬಿಟ್ಟು ಕಲ್ಯಾಣಿಯವರು ಒಳಗಡೆ ಬಂದುಬಿಡ್ತಾರೆ. ಮಹಾದೇವ ಬಾರೋ ಈ ಕಡೆಗೆ ಅಂತ ಅಂದ್ಬಿಟ್ಟು ಕರೆದು ನೋಡಿದಾಗ ಮಹಾದೇವ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ. ಅದಕ್ಕೆ ಕಲ್ಯಾಣಿಯವರು ಬಾಯಿ ಮೇಲೆ ಬೆರಳನ್ನು ಇಟ್ಕೊಂಡು, ಮಹಾದೇವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತೇನೋ, ನನ್ನ ಕಣ್ಣು ದೃಷ್ಟಿನೇ ಬೀಳೋ ಹಾಗಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಹಾದೇವ ಅಂತ ಅಂದ್ಬಿಟ್ಟು ಎಲ್ಲರೂ ಹೊಗಳುತ್ತಾರೆ. ಶ್ರೀಧರ್ ಅವ್ರಿಗೂ ಕೂಡ, ಹೌದು ಮಹಾದೇವ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಒಳ್ಳೆ ಹೀರೋ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಹ್ಞೂ ಹತ್ಸಿ ನನ್ನನ್ನು ಮೇಲೆ ಮರದ ಮೇಲೆ ಹತ್ಸಿ ನನ್ನನ್ನು ಅಂತ ಹೇಳಿದ್ದಕ್ಕೆ, ಇಲ್ಲ ಮಹಾದೇವ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಇದರಲ್ಲಿ ನನ್ನ ಸೊಸೆ ನೀನಾದ್ರು ನೋಡಿಬಿಟ್ರೆ ಹಾಗೆ ಕಳೆದೋಗ್ಬಿಡ್ತಾಳೆ, ಇವತ್ತು ಎಲ್ಲ ದೃಷ್ಟಿನೂ ನನ್ನ ಮಗನ ಮೇಲೇ ಬೀಳೋ ಹಾಗಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೋ ಮಹಾದೇವ ಅಂತ ಅಂದ್ಬಿಟ್ಟು ಹೊಗಳುತ್ತಾರೆ. ಆದಮೇಲೆ ಕಲ್ಯಾಣಿ ಅವ್ರಿಗೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸುತ್ತೆ, ಆದ್ರೂ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಮಹಾದೇವ, ಏನು ಮಿಸ್ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ, ಏನದು
ಏನದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಮಹಾದೇವನೇ ಕನ್ನಡಕನ ಅಂತ ಹೇಳ್ತಾನೆ. ಅದಕ್ಕೆ ಹ್ಞೂ ಕಣ ಮಹಾದೇವ, ಎಲ್ಲೋ ಅದು ನಾನು ಕೊಡಿಸಿದ್ನಲ್ಲ ಅಂತ ಕೇಳಿದ್ದಕ್ಕೆ, ಅಮ್ಮ ಅದೆಲ್ಲ ಇದಕ್ಕೆ ಸರಿ ಬರೋದಿಲ್ಲ, ನಾನೇನು ಹೊರಗಡೆ ಹೋಗ್ತಾ ಇದ್ದೀನ, ಮನೆ ಒಳಗೆ ಅದೆಲ್ಲ ಹಾಕೋಬಾರ್ದಮ್ಮ ಬೇಡ ಅಂತ ಹೇಳಿದಿಗೆ, ನಾನು ಹೇಳ್ದಂಗೆ ನೀನು ಹಾಕೋಬೇಕಷ್ಟೆ, ಎಲ್ಲಿ ಅದು ಅಂತ ಅಂದ್ಬಿಟ್ಟು ಹುಡುಕ್ಬಿಟ್ಟು ಅವನಿಗೆ ಹಾಕ್ತಾರೆ. ಹಾಕಿದ್ಮೇಲೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣ ಮಹಾದೇವ, ನನ್ನ ದೃಷ್ಟಿನೇ ಬೀಳೋ ಆಗಿದೆ, ಸರಿ ಹೋಗು ನಾನು ಸೊಸೆ ಮುಂದೆ ಹೋಗಿ ನಿಂತ್ಕೊ, ಆವಾಗ ಅವಳು ನಿನ್ನನ್ನು ಎಷ್ಟು ಚೆನ್ನಾಗಿ ಒಪ್ಕೊತಾಳೆ ಅಂತ ನೋಡ್ತಾ ಇರು ಅಂತ ಅಂದ್ಬಿಟ್ಟು ಅವಳನ್ನ ಮಹಾದೇವನ್ನ ಕಳಿಸ್ತಾರೆ ಕಾವ್ಯನ ಹತ್ರಕ್ಕೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.